ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪತಿ ದರ್ಶನ್ ಮೇಲೆ ಅವರ ಪತ್ನಿ ವಿಜಯಲಕ್ಷ್ಮಿ ಹದ್ದಿನ ಕಣ್ಣಿಟ್ಟಿದ್ದಾರೆ. ಕೊಲೆಗೂ ಮುಂಚೆ ದರ್ಶನ್ ಸುತ್ತಮುತ್ತ ಯಾರಿದ್ರು, ಇವರಿಗೆ ಈಗ ಗೇಟ್ ಪಾಸ್. ದಾಸನ ಸುತ್ತ ಅಷ್ಟ ದಿಗ್ಬಂಧನವನ್ನೇ ಹಾಕಿದ್ದಾರೆ ವಿಜಯಲಕ್ಷ್ಮಿ. ನಟ ದರ್ಶನ್ ಸುತ್ತಮುತ್ತ ಇರೋ ಎಲ್ರಿಗೂ ಕೂಡ ಗೇಟ್ ಪಾಸ್. ಯಾರು ಇಲ್ಲ ಈಗ ಜೊತೆಯಲ್ಲಿ. ನಟ ದರ್ಶನ್ ಸುತ್ತಮುತ್ತ ಇರೋ ಎಲ್ಲರೂ ಬದಲಾವಣೆ ಆಗಿದ್ದಾರೆ. ಸದ್ಯ ವಿಜಯಲಕ್ಷ್ಮಿ ಕಂಟ್ರೋಲ್ನಲ್ಲಿ ದರ್ಶನ್ ಸಾಮ್ರಾಜ್ಯ ಇದೆ. ದರ್ಶನ್ ಮ್ಯಾನೇಜರ್, ಮನೆ ಕೆಲಸದವರು, ನಾಯಿಗಳ ಆರೈಕೆ ಮಾಡುವವರು, ಸೆಕ್ಯೂರಿಟಿಗಳು, ಡ್ರೈವರ್ ಎಲ್ಲರನ್ನೂ ಕೂಡ ವಿಜಯಲಕ್ಷ್ಮಿ ಬದಲಿಸಿದ್ದಾರೆ. ಸದ್ಯ ವಿಜಯಲಕ್ಷ್ಮಿ ಕಂಟ್ರೋಲ್ನಲ್ಲಿ ದರ್ಶನ್ ಇದ್ದಾರೆ. ಗಮನಿಸ್ತಾ ಹೋಗುವುದಾದರೆ ಸಿನಿಮಾ ವಿಚಾರಗಳನ್ನು ನೋಡಿಕೊಳ್ತಾ ಇದ್ದಂಥ ದರ್ಶನ್, ಈಗ ದರ್ಶನ್ ಸಹೋದರ ಸಿನಿಮಾ ವಿಚಾರಗಳನ್ನು ನೋಡ್ಕೊಳ್ತಾ ಇದ್ದಾರೆ ದಿನಕರ್ ಅವರು. ದರ್ಶನ್ ಹಳೆ ಗ್ಯಾಂಗ್ ಏನಿತ್ತು, ಇವರೆಲ್ಲರೂ ಯಾರೂ ಇಲ್ಲ, ಎಲ್ರಿಗೂ ಕೂಡ ಗೇಟ್ ಪಾಸನ್ನು ಕೊಟ್ಬಿಟ್ಟಿದ್ದಾರೆ ವಿಜಯಲಕ್ಷ್ಮಿ. ಕೊಲೆ ಪ್ರಕರಣದಲ್ಲೂ ಕೂಡ ದರ್ಶನ್ ಡ್ರೈವರ್ ಇದ್ದರು, ಹೀಗೆ ಅವರ ಮ್ಯಾನೇಜರ್ ಇದ್ದರು, ಸಾಕಷ್ಟು ಜನ ಭಾಗಿಯಾಗಿದ್ದರು ಕೊಲೆ ಪ್ರಕರಣದಲ್ಲಿ. ಆದರೆ ಕೊಲೆ ಪ್ರಕರಣ ಆಯಿತು, ದರ್ಶನ್ ಜೈಲಿಗೆ ಹೋದರು, ಅವರ ಸಹಚರರು ಜೈಲಿಗೆ ಹೋದರು, ಎಲ್ಲ ಜೈಲಿಗೆ ಹೋಗಿ ವಾಪಸ್ ಬಂದರು, ಬೇಲ್ ಮೇಲೆ ವಾಪಸ್ ಬಂದಿರೋದು. ಆದರೆ ವಿಜಯಲಕ್ಷ್ಮಿ ತನ್ನ ಪತಿಯನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವಂಥ ಕಾರಣಕ್ಕಾಗಿ ಪಾಪ ವಿಜಯಲಕ್ಷ್ಮಿ ಮಾಡಿದಂಥ ಹೋರಾಟಗಳು, ಕಾನೂನು ಹೋರಾಟ ನಿಜಕ್ಕೂ ಕೂಡ ಅಷ್ಟರ ಮಟ್ಟಿಗೆ ಕೋರ್ಟು, ಜೈಲು ಎಲ್ಲ ಕಡೆ ಅಲೆದಾಟವನ್ನು ಮಾಡಿದರು. ಗಂಡನನ್ನು ಹೊರಗಡೆ ಕರ್ಕೊಂಡು ಬರಬೇಕು ಅಂತೇಳಿ ಶತಾಯಗತಾಯ ಪ್ರಯತ್ನ ಮಾಡಿದರು, ಅದು ಸಕ್ಸಸ್ ಕೂಡ ಆಯಿತು. ಈಗ ಗಂಡನನ್ನು ಕಂಟ್ರೋಲ್ಗೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿ ಅವರು. ಗಮನಿಸ್ತಾ ಹೋಗೋದಾದರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಬಳಿಕ ಏನೆಲ್ಲ ಆಯಿತು, ಸದ್ಯ ಕೊಲೆ ಆರೋಪಿಗಳು ಜಾಮೀನಿನ ಮೇರೆಗೆ ಹೊರಗಿದ್ದಾರೆ. ಇತ್ತ ದರ್ಶನ್ ಫುಲ್ ಕಂಟ್ರೋಲ್ನಲ್ಲಿರೋದು ವಿಜಯಲಕ್ಷ್ಮಿ ಅಂಡರ್. ದರ್ಶನ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯಶೋಧ, ಗಮನಿಸ್ತಾ ಇದ್ವಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಸಂದರ್ಭದಲ್ಲಿ ದರ್ಶನ್ ಸಹಚರರು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದರು. ಈಗ ಕೊಲೆ ಪ್ರಕರಣ ಆಯಿತು, ಜೈಲಿಗೆ ಹೋದರು, ಬೇಲ್ ಮೇಲೆ ವಾಪಸ್ ಬಂದಿದ್ದಾರೆ. ವಿಜಯಲಕ್ಷ್ಮಿ ಯಾವ ರೀತಿಯಾಗಿ ದರ್ಶನ್ ಅವರನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಈಗ? ಎಸ್ ಸಂಪತ್, ಇಲ್ಲಿ ಗಮನಿಸಬಹುದು ಮುಖ್ಯವಾಗಿ ದರ್ಶನ್ ಅವರ ಅಭಿಮಾನಿಗಳಿಗೆ ಒಂಥರ ಸಂತಸದ ಸುದ್ದಿ ಅಂತಾನೆ ಹೇಳಬಹುದು. ಯಾಕಂತ ಹೇಳಿದ್ರೆ ದರ್ಶನ್ ಮತ್ತೆ ಪತ್ನಿ ವಿಜಯಲಕ್ಷ್ಮಿ ಅವರು ತುಂಬಾ ಒಡನಾಟದಲ್ಲಿ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಜುವಲ್ಗಳಾಗಿರ್ಬೋದು, ಒಂದಷ್ಟು ವಿಚಾರಗಳು ಹರಿದಾಡ್ತಾ ಇದಾವೆ. ಅದರ ಬೆನ್ನಲ್ಲ ಇದೀಗ ದರ್ಶನ್ ಅವರ ಒಂದು ಎಲ್ಲ ಕಂಟ್ರೋಲ್ ಏನಿದೆ ಅದು ಪತ್ನಿ ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಹಿಂದೆ ದರ್ಶನ್ ಅವ್ರಿಗೆ ಯಾರ್ಯಾರು ಬೇಕಿತ್ತು, ಅವರ ಬಳಗ ಅವರ ಮನೆ ಹತ್ರ ಇರ್ತಿತ್ತು, ಮನೆಯ ಕೆಲಸಗಳನ್ನ ನೋಡ್ಕೊಳ್ತಾ ಇತ್ತು, ಅವ್ರ ಜೊತೆ ಇರ್ತಿತ್ತು. ಈ ಎಲ್ಲಾ ಬೆಳವಣಿಗೆಗಳು ಆದ ಬಳಿಕ, ರೇಣುಕಾ ಸ್ವಾಮಿ ಅವರ ಹತ್ಯೆ ಆದ ಬಳಿಕ ಅವ್ರು ಏನ್ ಜೈಲಿಗೆ ಹೋದು ಅಲ್ಲಿಂದ ಬೇಲ್ ಮೂಲಕ ಹೊರಗೆ ಬಂದು, ಅದಾದ ಬಳಿಕ ಕಂಪ್ಲೀಟ್ ಚಿತ್ರಣನೇ ಬದಲಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮ್ಯಾನೇಜರ್ ಆಗಿರ್ಬೋದು, ಮನೆ ಕೆಲಸದವರಾಗಿರ್ಬೋದು, ಅಥವಾ ದರ್ಶನ್ ಅವರು ಗೊತ್ತಿರೋಗೆ ಪ್ರಾಣಿ ಪ್ರಿಯರು, ಅವ್ರ ಮನೆಯಲ್ಲಿರುವಂತಹ ಪೆಟ್ಟುಗಳನ್ನ ನೋಡ್ಕೊಳ್ಳೋರಾಗಿರ್ಬೋದು, ಸೆಕ್ಯೂರಿಟಿಗಳಾಗಿರ್ಬೋದು, ಡ್ರೈವರ್ಗಳಾಗಿರ್ಬೋದು, ಎಲ್ಲರನ್ನು ಕೂಡ ಕಂಪ್ಲೀಟ್ ಆಗಿ ಅವರು ಬದಲಾಯಿಸ್ಬಿಟ್ಟಿದ್ದಾರೆ ವಿಜಯಲಕ್ಷ್ಮಿ ಮೇಡಮ್ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಇನ್ನು ಸಿನಿಮಾ ವಿಚಾರ ಬಂತು ಅಂತ ಹೇಳಿದ್ರೆ ಅದನ್ನ ತಮ್ಮ ಅವರ ದರ್ಶನ್ ಅವರ ತಮ್ಮ ಇದನ್ನೆಲ್ಲವೂ ಕಂಪ್ಲೀಟ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸೊ ಹೊರಗ್ನವರನ್ನ ಯಾರನ್ನು ಕೂಡ ಅಷ್ಟೊಂದು ಹತ್ತಿರಕ್ಕೆ ಬಿಟ್ಕೊಳ್ತಾ ಇಲ್ಲ. ಅದ್ರ ಜೊತೆ ನಿಮ್ಗೆ ಗೊತ್ತೇ ಇದೆ, ಧನ್ವೀರ್ ಅವರು ಎಲ್ಲೋ ಹೋದ್ರು ಕೂಡ ಧನ್ವೀರ್ ಅವ್ರ ಜೊತೆಗೆ ಇರ್ತಾರೆ. ಅತ್ತಿಗೆ ಅಂದ್ಕೊಂಡು ಅವರು ಅವರ ಪ್ರೀತಿಯನ್ನು ಕೂಡ ಗಳಿಸ್ಕೊಂಡಿದ್ದಾರೆ. ಅದು ಬಿಟ್ರೆ ಅಲ್ಲಲ್ಲಿ ಚಿಕ್ಕಣ್ಣ ಅವ್ರು ಕಾಣಿಸ್ಕೊಳ್ತಾರೆ. ಇನ್ನು ಪ್ರೊಡ್ಯೂಸರ್ ಕೂಡ ಶಿವಕುಮಾರ್ ಅಂತ ಹೇಳಿ ಅವರು ದರ್ಶನ್ ಅವರ ಪರಮಾಪ್ತ, ಜೊತೆಗೆ ಬಾಲ್ಯದ ಗೆಳೆಯ ಕೂಡ ಹೌದು, ಅವರು ಕಾಣಿಸ್ಕೊಳ್ತಾರೆ. ಬಿಟ್ರೆ ಇನ್ಯಾರು ಕೂಡ ಅವ್ರ ಜೊತೆ ಹಳೆಯ ಆಪ್ತರು ಯಾರಿದ್ದಾರೆ, ಹಳೆ ಯಾರಿದ್ರು, ಅವ್ರ ಜೊತೆ ಯಾರೆಲ್ಲ ಈ ಕೇಸ್ನ ಮೂಲಕ ಒಳಗ್ ಹೋಗಿ ಬಂದ್ರು, ಅವ್ರು ಯಾರು ಕೂಡ ಈಗ ಸುತ್ತಮುತ್ತ ಕಾಣಿಸ್ಕೊಳ್ತಾ ಇಲ್ಲ. ಅವ್ರಿಗೆ ಯಾರಿಗೂ ಕೂಡ ಅಲೋ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟ ಮಾಹಿತಿ ಸಿಗ್ತಾ ಇರುವಂತದ್ದು. ಇದೆಲ್ಲವೂ ಕೂಡ ಒಳ್ಳೆ ಬೆಳವಣಿಗೆ ಅಂತ ಕೂಡ ಅವರ ಆಪ್ತ ವಲಯದಲ್ಲಿ ಹೇಳ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಗಮನಿಸಬಹುದು, ಮೊನ್ನೆ ಕೂಡ ಮಂಡ್ಯದಲ್ಲಿ ಕಾಣಿಸ್ಕೊಂಡ್ರು ವಿಜಯಲಕ್ಷ್ಮಿ ಅವರು. ಅವರ ಮಾತುಗಳು ಎಲ್ರಿಗೂ ಕೂಡ ಇಷ್ಟ ಆಯ್ತು. ಅಭಿಮಾನಿಗಳನ್ನ ಸೆಲೆಬ್ರಿಟಿಗಳಿಂದ ಕೂಗಿ ಮಾತಾಡಿದ್ದು ಕೂಡ ಸಿಕ್ಕಾಪಟ್ಟ ವೈರಲ್ ಆಗ್ತಾ ಇದೆ. ಜನ ಕೂಡ ವಿಜಯಲಕ್ಷ್ಮಿ ಅವರನ್ನ ಅತ್ತಿಗೆ ಅಂತ ಹೇಳಿ ತುಂಬಾನೇ ಪ್ರೀತಿ ಕೊಟ್ಟು ಅವರನ್ನ ಗೌರವಿಸ್ತಾ ಇದ್ದಾರೆ. ಸೊ ಏನಪ್ಪ ಈಗ ಮ್ಯಾಟ್ರಪ್ಪ ಅಂತ ಹೇಳಿದ್ರೆ, ಹಳೆಬ್ರು ಯಾರು ಕೂಡ ದರ್ಶನ್ ಅವರ ಆಪ್ತ ವಲಯದಲ್ಲಿ ಇದ್ದವ್ರು ಯಾರು ಕೂಡ ಈಗ ಅವರ ಸುತ್ತಮುತ್ತ ಕಾಣಿಸ್ಕೊಳ್ತಾ ಇಲ್ಲ. ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಬದಲಾಗಿದೆ ಅನ್ನೋದೇ ಸದ್ಯದ ಅಪ್ಡೇಟ್. ಸಂಪತ್, ಥ್ಯಾಂಕ್ ಯು ಯಶೋಧ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.